ನೈಟಿ ಬೇಕೇನಮ್ಮ? ನೈಟಿ ಕಾಟನ್ ನೈಟಿ, ವೆಲ್ವೆಟ್ ನೈಟಿ, ಸ್ಪನ್ ನೈಟಿ, ಯಾವ ಥರ ನೈಟಿ ಬೇಕು ಬರ್ರಿ ತಗೊಳ್ಳಿ. ಎಲ್ಲ ಥರ ನೈಟಿ ಇದೆ, ಬರ್ರಮ್ಮ ಬರ್ರಿ. ನೈಟಿ ಬೇಕೇನಮ್ಮ? ನೈಟಿ. ಓ, ನೀನೇ ಬಂದಿದ್ದು? ನಾನು ಯಾರೋ ಬೇರೆಯವ್ರು ಕೂತ್ಕೊಂಡು ಬರ್ತಿದ್ದಾರೆ ಅಂತ ತಿಳ್ಕೊಂಡಿದ್ದೆ ಕಣಯ್ಯ. ಏನು ಎಲ್ಲೋಗ್ಬಿಟ್ಟಿದ್ದೆ ಇಷ್ಟು ದಿವಸ? ಒಂದು ತಿಂಗಳಾಯ್ತು ಬರಲೇ ಇಲ್ಲ. ನಾನೆಲ್ಲೋ ಯಾಕೆ ಬಂದೇ ಇಲ್ಲ? ಏನೋ ಹುಷಾರಿಲ್ವೇನೋ ಏನೋ ಎತ್ತ ಅಂತ ತಿಳ್ಕೊಂಡಿದ್ದೆ ಕಣಯ್ಯ. ಒಂದು ತಿಂಗಳಾದ್ಮೇಲೆ ಬರ್ತಿದೀಯಾ? ಯಾಕೆ ಮೈಕ್ ಚೆನ್ನಾಗಿರ್ಲಿಲ್ವೇ? ಹ್ಞೂ ಕಣಮ್ಮಯ್ಯ, ಜ್ವರ ಬಂದುಬಿಟ್ಟು 1 ತಿಂಗಳಿಂದ ಹುಷಾರಿರ್ಲಿಲ್ಲ. ನಮ್ಮ ಮಗ ಬೇಡ ಹೋಗೋದು, ಸಾಕು ನಾನೇ ದುಡಿತಿದ್ದೀನಲ್ಲ, ನೀವು ಯಾಕೆ ಮತ್ತೆ ಬಿಸಿಲಲ್ಲೆಲ್ಲ ಓಡಾಡ್ತೀರಾ ಅಂತ ಹೇಳ್ತಿದ್ದ. ಹಂಗಾಗಿ ಬರಲಿಲ್ಲ. ಎಷ್ಟು ದಿವಸ ಅಂತ ಹಿಂಗೆ ಮನೇಲಿ ಕೂತ್ಕೊಳ್ಳೋದು, ನಮ್ಮದು ಸಣ್ಣ ಪುಟ್ಟ ಖರ್ಚಿಗಾಗುತ್ತೆ ಅಂತ ಹಿಂಗೆ ಒತ್ಕೊಂಬಂದೆ ಕಣಮ್ಮಯ್ಯ. ಹೌದೇ? ಹ್ಞೂ, ಬಾ ಕುತ್ಕೋ ಒಂದು ಕ್ಷಣ ಹೊತ್ತು. ಬಿಸಿಲಲ್ಲಿ ನೀರು ಕೊಡ್ತೀನಿ. ಇಲ್ಲ ನೀರ ಮಜ್ಜಿಗೆನ ಏನಾದರೂ ಒಂಚೂರು ಕುಡಿದು ವ್ಯಾಪಾರ ಮಾಡಿವಂತೆ. ನೀವು ಬರಲಿಲ್ವಲ್ಲ 1 ತಿಂಗಳಿಂದ, ಅದನ್ನ ನೋಡಿ ನಾನು ಯಾವುದೋ ಬೇರೆ ಈಗ ಬಂದಿರಬೇಕು ಅಂತ ಬಂದೆ ಹೊರಗಡೆ. ಬಾ, ಎಲ್ಲರೂ ಬರ್ತಾರೆ ಇಲ್ಲಿಗೆ, ಇಲ್ಲೇ ತೋರ್ಸಂತೆ. ಹಂಗೆ ಕಣಮ್ಮಯ್ಯ, ಈ ಗಟ್ಟೆ ಸ್ವಲ್ಪ ಭಾರ ಐತೆ, ಒಂಚೂರು ಇಳ್ಸಮ್ಮಯ್ಯ. ಒಂಚೂರು ಒಂದು ಇಳಿಸಿ, ಒಂದು ಲೋಟ ಮಜ್ಜಿಗೆ ಏನಾದರೂ ಕೊಡಿಲಿ. ಒಂದು ಸ್ವಲ್ಪ ಹೊತ್ತು ಕುಡಿಯೋಣ ಬಿಸಿಲಲ್ಲಿ. ನನಗೂ ಬೆಳಗ್ಗಿಂದ ಏನು ವ್ಯಾಪಾರ ಇಲ್ಲ ಕಣಮ್ಮ. ತಿರ್ಗಾಡಿ ಒಳ್ಳೆ ಸುಸ್ತಾದಂಗೆ ಆಗ್ತೈತಿ ಬಿಸಿಲಲ್ಲಿ. ತಾಣ್ಬಾ ಇಲ್ಲಿ ಅತ್ತ ಒಂಚೂರು ಇಳಿಸೋಣ ಅತ್ಲಾಗೆ ಬೇಗ. ಆಗ್ತೈತೆ ನಮ್ಮ ಇಳ್ಸಕ್ಕೆ? ಹ್ಞೂ ಆಗುತ್ತೆ, ಹೇಳು. ಇಳಿಸ್ತಿಂತ. ಹ್ಞೂ ಕುತ್ಕ, ನಾನು ಎಲ್ಲರಿಗೂ ಕರೆದು ಒಂದು ಲೋಟ ಮಜ್ಜಿಗೆ ತಗೊಂಬರ್ತೀನಿ. ಹಂಗೆ ಕುಡಿದ್ಬಿಟ್ಟು ಆಮೇಲೆ ನೈಟ್ ಎಲ್ಲರಿಗೂ ತೋರ್ಸಂತೆ. ಎಲ್ಲ ಇಲ್ಲಿಗೆ ಬರ್ತಾರತ, ಮತ್ತೆ ಎಲ್ಲಿ ಅಡ್ಡಾಡ್ತೀಯ? ಬೀದಿನ ಇಲ್ಲಿಗೆ ಬಂದು ನೋಡ್ತಾರೆ ಎಲ್ಲ. ನಾನು ಕರಿತೀನಿ ತಗ. ಕಣಪ್ಪ, ಒಂದು ಲೋಟ ಮಜ್ಜಿಗೆನಾದ್ರೂ ಕುಡಿ. ಮಜ್ಜಿಗೆ ತುಂಬ ಚೆನ್ನಾಗಿತ್ತು ಕಣಮ್ಮ. ಮನೆದೇ ಅನ್ಸುತ್ತಲ್ವೇ ಮಜ್ಜಿಗೆ? ಬಂದರು ನೋಡಯ್ಯ, ಎಲ್ಲರಿಗೂ ಫೋನ್ ಮಾಡಿ ಕರ್ಸಿದ್ದೀನಿ. ಎಲ್ಲ ಬಂದಿದ್ದರೆ ತೋರಿಸು ಇಂತಿಂತ ನೈಟಿ ಇದ್ದಾವೆ ಅಂತ. ಅವ್ರ ಕ್ಷಣ ಇಷ್ಟ ಆದರೆ ತಾಣ್ತಾರೆ. ನೋಡ್ರಮ್ಮಯ್ಯ, ನೀವು ಕೇಳಿದ್ರಲ್ಲ, ಕಾಟನ್ ನೈಟಿನ ತೆಗ್ದಾಕಿದ್ದೀನಿ ನೋಡ್ರಿ. ಇನ್ನೂ ಕಲರ್ಸ್ ಬೇಕಿದ್ರೆ ಕೇಳ್ರಿ, ಇನ್ನೂ ಸಾನೆ ಕಲರ್ ಇದ್ದಾವೆ, ಯಾವ್ದು ಬೇಕು ಅಂತ ಹೇಳ್ರಿ. ಅದು ಕೆಂಪಗಿರೋ ನೈಟಿ ಎಷ್ಟಾಯ್ತು ಅಂಕಲ್? ನೋಡ ಲಕ್ಷ್ಮಿ, ನೀನು ಹಸಿರು ಕಲರ್ ನೀಲಿ ಕಲರ್ ನೈಟಿ ತುಂಬ ಚೆನ್ನಾಗೈತೆ ನೋಡು. ನಿನ್ನ ಹತ್ರ ಆ ಕಲರ್ ಇಲ್ಲ ಅಲ್ವೇ? ಕಾಣತ್ತೆ, ನಾನು ಅದನ್ನೇ ನೋಡ್ತಿದ್ದೀನಿ ಅವಾಗಿಂದ. ನೀಲಿ ಕಲರ್ ತಾಳೋಣ, ಇಲ್ಲ ನೀಲಿನ ಹಸಿರ ನೋಡೋಣ ಅಂತಿದ್ದೀನಿ. ನೋಡೋಣ ನಮ್ಮ ರೈಟಿ ಬಂದ್ರೆ ತಾಂಡ್ರೆ ಆಯ್ತು. ನೋಡಿ ಮಾಮು, ಅದು ಅರಿಶಿನಗೆ ರೈಟಿಗೆ ಇತ್ತಲ್ಲ, ಅದಕ್ಕೆ ನಾನೇ ತಾಣ್ತೀನಿ. ಅದು ಎಷ್ಟಕ್ಕೆ ಕೊಡ್ತೀಯ ಹೇಳು? ನಮ್ದಕ್ಕೆ ರೈಟಿಗೆ ನೋಡು 300 ರೂಪಾಯಿ ಕೊಡ್ತೀನಿ ನೋಡು. 300 ರೂಪಾಯಿಗೆ ಕೊಡ್ತೀಯಾ ನೈಟಿ? ಹ್ಞೂ ಕೊಡಪ್ಪ ಅತ್ಲಗೆ 300 ರೂಪಾಯಿ ಮಾಡ್ಕೊಂಡು ನೋಡು. ಎಲ್ಲ ನೈಟಿ ತಾಣ್ತೀವಿ. ಎಲ್ಲ ನೈಟಿ ಕೊಡೋದಿದ್ರೆ ನೋಡು 300 ರೂಪಾಯಿ ಮಾಡ್ಕೊಂಡು ಕೊಡು. ಕರೆಕ್ಟಾಗಿ ಕೇಳಿದಾಳೆ ಫಾತಿಮಾ. 300 ರೂಪಾಯಿ ಕೊಟ್ಟರೆ ಎಲ್ಲ ನೈಟಿ ತಾಣ್ತೀವಿ, ಹೇಳು. ಏನಂತೀಯ? ಹ್ಞೂ ಕಣತ್ತೆ, ನಾನು ಹೊಸತಿ ತಾಂಡಿದ್ನಲ್ಲ 300 ರೂಪಾಯಿ ಕೊಟ್ಟೆ ತಾಂಡಿದ್ದು. ಅದಕ್ಕೆ ಚೆನ್ನಾಗಿತ್ತೆ ಅಂತ ಕೇಳ್ತಿದ್ದೀವಿ. ಹ್ಞೂ ಕರೆಕ್ಟಾಗಿ ಕೇಳಿದೆ ಕಣ್ ಲಕ್ಷ್ಮಿ. 300 ರೂಪಾಯಿ ಕೊಡ್ತೀವಿ ನೋಡ್ರಿ ಅಂಕಲ್. 300 ರೂಪಾಯಿ ಕೊಟ್ಟರೆ ನೋಡ್ರಿ ಎಲ್ಲರೂ ತಾಣ್ತೀವಿ. ಮತ್ತೆ ಮುಂದಿನವರೆಗೂ ತಾಂಬರ್ರಿ, ಮತ್ತೊಂದೊಂದು ತಾಣ್ತೀವಿ ನೋಡ್ರಿ. 300 ರೂಪಾಯಿ ಮಾಡಿಕೊಡ್ರಿ ಬರ್ರಿ. ಇಲ್ಲ ಕಣಮ್ಮಯ್ಯ, ನಮಗೆ 300 ರೂಪಾಯಿ ಬೀಳುತ್ತೆ ಕಣಮ್ಮಯ್ಯ ಅಲ್ಲಿಂದ ತರೋದು. ಆಮೇಲೆ ಡೆಲಿವರಿ ಚಾರ್ಜು ಅದು ಇದು ಅಂತೆಲ್ಲ ಬೀಳುತ್ತೆ. ಒಂದು 50 ರೂಪಾಯಿ ಸೇರಿಸಿ ಕೊಡ್ರಮ್ಮಯ್ಯ. ಹ್ಞೂ ಮಾಮು, ನಂದಕ್ಕೆ ಅಷ್ಟಿಗೆ ಕೊಡೋದು. ನಂದಕ್ಕೆ 300 ರೂಪಾಯಿಗೆ ಅಂತ ಹೇಳಿದ್ದೀನಿ, 300 ರೂಪಾಯಿಗೆನೆ ಕೊಡೋದು. ಅಷ್ಟಕ್ಕೆ ಕೊಡೋದೇ ಇದ್ರೆ ನೀನೇ ಇಟ್ಕ. ಅತ್ಲಾಗ 50 ರೂಪಾಯಿ ಸೇರಿಸ್ಕೊಡ್ರೆ ಅದೇ ಅಂಗಡಿಲಿ ಹೋದ್ರೆ ಕೊಟ್ಟು ಬರಲ್ವೇ? 400 500 ರೂಪಾಯಿ 600 ರೂಪಾಯಿವರೆಗೂ ಕೊಟ್ಟು ಬರ್ತೀರಾ? ಸೇರಿಸ್ಕೊಡ್ರಿ ಇವತ್ಲಾಗ 50 ರೂಪಾಯಿ ಬರಲ್ಲ ಅಂತ ಅವಯ್ಯ ಅವಾಗ್ಲಿಂದ ಹೇಳ್ತಿದ್ದಾನಲ್ಲ. ಸರಿ ಆಯ್ತು, ಹೋಗು. ಒಂದು 50 ರೂಪಾಯಿ ಹಾಕ್ಕೊಡ್ರಿ, ಎಲ್ಲ ಬರುತ್ತೆ.